ನಮ್ಮ ಆರಾಧ್ಯ ಮೂರ್ತಿಯಾದ ಶಾಸ್ತ್ರಲಿಂಗೇಶ್ವರ ಮಹಾಕಾಳಿ ಹಾಗೂ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಉಪ್ಪಿನಂಗಡಿ ಘಟಕದ ವಾರ್ಷಿಕೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಮಿತ್ರರುವಂತಹ ಲೋಕೇಶ್ ಮುತ್ತೋಡಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಡಾಕ್ಟರ್ ರಾಜಾರಾಮ್ ಅವರೇ, ಯೋಜನಾಧಿಕಾರಿಗಳಂತ ಶಶಿಧರ್ ಅವರೇ, ನಮ್ಮ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದ ಉಷಾಚಂದ್ರ ಮುಂಡ್ಯ ಅವರೇ, ಪದ್ಮಾವತಿ ಅವರೇ ಸೇರಿರುವಂಥ ಎಲ್ಲ ಶ್ರದ್ಧೆಯ ತಾಯಂದಿರಿ, ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಉಪ್ಪಿನಂಗಡಿ ವಲಯದ ದುರ್ಗಾಗಿರಿ ಮತ್ತು ರಾಮನಗರ ಒಕ್ಕೂಟಗಳ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ನಮಗೆ ದೇವಸ್ಥಾನಗಳು, ದೈವಸ್ಥಾನಗಳು, ನಾಗಸ್ಥಾನಗಳು ಶ್ರದ್ಧೆ ಭಕ್ತಿಯ ಕೇಂದ್ರಗಳು. ಒಂದು 50 ವರ್ಷದ ಹಿಂದೆ ಧರ್ಮಸ್ಥಳ ಅಂದರೆ ನಮಗೊಂದು ದೇವಸ್ಥಾನ ಅಂತ ಕಾಣ್ತಾ ಇತ್ತು. ಯಾವುದೋ ವಾಕ್ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತಹ ಭಕ್ತರನ್ನು ನಾವು ಕಂಡಿದ್ದೇವೆ. ಆದರೆ 50 ವರ್ಷದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನ, ಅಕ್ಷರ, ಆರೋಗ್ಯ ಸಂಸ್ಥಾನ ಕೊಡುವ ಒಂದು ಕೇಂದ್ರವಾಗಿ ಮೂಡಿ ಬಂದಿದೆ. ಬಹುಶಃ ಅದು ನಮ್ಮ ಈ ಒಂದು ತುಳುನಾಡಿನಲ್ಲಿ ಇಷ್ಟಪಡ್ತಾ ಇದ್ದೇನೆ. ಆ ತುಳುನಾಡಿನ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಆರಾಧನೆಗಳನ್ನು ಜಗತ್ತಿಗೆ ಪರಿಚಯಿಸಿದಂತ ಒಂದು ಶ್ರದ್ಧಾ ಕೇಂದ್ರ ಇದೆ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅದು ಪೂಜ್ಯ ವೀರೇಂದ್ರ ಹೆಗಡೆ ಅವರ ಮುಖಾಂತರ ಸಾಕಾರ ಬಂದಿದೆ. ಅಂತ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಉಪ್ಪಿನಂಗಡಿಯಲ್ಲಿ 24 ವರ್ಷದ ಹಿಂದೆ ಆ ಶಾಸ್ತ್ರಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಹುಶಃ ಈ ಒಂದು ಯೋಜನೆಯ ಘೋಷಣೆ ಹಾಕಿ ಇವತ್ತು 24 ವರ್ಷಗಳನ್ನು ಪೂರೈಸಿ 25ನೇ ವರ್ಷಕ್ಕೆ ನಮ್ಮ ಆ ಬೆಳ್ಳಿ ಹಬ್ಬಕ್ಕೆ ನಾವು ಕಾಲಿಡುವಂತಹ ಸಂದರ್ಭದಲ್ಲಿ ಉಪ್ಪಿನಂಗಡಿಯ ನಮ್ಮ ದುರ್ಗಾಗಿರಿ ಮತ್ತು ರಾಮನಗರ ಒಕ್ಕೂಟಗಳು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಲೋಕೇಶರೇ ಬಹುಶಃ ಮುಂದಿನ 1 ವರ್ಷ ನಿರಂತರ ಈ ಒಂದು ನಮ್ಮ ಬೆಳ್ಳಿ ಹಬ್ಬಕ್ಕೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನು ಕೊಡುವ ಮುಖಾಂತರ ಜನಸಾಮಾನ್ಯರ ಬದುಕಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ